ಎಪ್ಸ್ಟಿನ್ ಫೈಲ್ ಅಲ್ಲಿ ಮೈಕಲ್ ಜಾಕ್ಸನ್ ಅವರ ಹೆಸರು ಇರುತ್ತೆ ಅನ್ನೋದನ್ನ ನೋಡಿ ಎಷ್ಟೋ ಜನ ಶಾಕ್ ಆದ್ರು. ನಾನು ಕೂಡ. ಅದರಲ್ಲಿ ಮೈಕಲ್ ಜಾಕ್ಸನ್ ಅವರ ಹೆಸರು ಇರುತ್ತೆ ಅಂದ್ರೆ ಅವರು ತಪ್ಪು ಮಾಡಿದಾರಂತ ಅರ್ಥ ಅಲ್ಲ. ಆ ಒಂದು ಫೈಲ್ ಅಲ್ಲಿ ಮೈಕಲ್ ಜಾಕ್ಸನ್ ಅವರ ಹೆಸರು ಕೂಡ ಇದೆ, ಮತ್ತೊಂದು ಪಾರ್ಟಿಗೆ ಹೋಗಿರೋ ಫೋಟೋ ಕೂಡ ಇದೆ. ಅದರಿಂದ ಎಷ್ಟೋ ಜನ ಕಮೆಂಟ್ ಮತ್ತೆ ವಿಡಿಯೋಸ್ ಮಾಡ್ತಾ ಇದ್ದಾರೆ ಮೈಕಲ್ ಜಾಕ್ಸನ್ ಅವರು ಇಲ್ಲಿಗಲ್ ಆಗಿ ಏನೋ ಮಾಡಿದ್ದಾರೆ ಅಂತ. ಅದ್ರ ಬಗ್ಗೆ ಏನು ಪ್ರಾಪರ್ ನಾಲೆಜ್ ಇಲ್ಲದೆ ಕಮೆಂಟ್ಸ್ ವಿಡಿಯೋಸ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅಲ್ಲಿ ಏನ್ ನಡೀತು? ಮೈಕಲ್ ಜಾಕ್ಸನ್ ಅವರು ಆ ಪಾರ್ಟಿಗೆ ಹೋಗಿದ್ ನಿಜ, ಆದ್ರೆ ಅವ್ರಿಗೆ ಅಲ್ಲಿ ಇಷ್ಟ ಇರಲಿಲ್ಲ. ಆ ಪಾರ್ಟಿಯಲ್ಲಿ ಮೇನ್ ಸಣ್ಣ ಮಕ್ಕಳಿಗೆ ಟಾರ್ಚರ್ ಮಾಡೋದು, ಸೆಕ್ಸುವಲ್ ಹ್ಯಾರಾಸ್ಮೆಂಟ್ ಮಾಡೋದನ್ನ ನೋಡಕ್ ಆಗ್ಲಿಲ್ಲ. ಯಾಕಂದ್ರೆ ಮೈಕಲ್ ಜಾಕ್ಸನ್ ಅವರಿಗೆ ಸಣ್ಣ ಮಕ್ಕಳಂದ್ರೆ ತುಂಬಾ ಇಷ್ಟ. ಅಲ್ಲಿ ಪಾರ್ಟಿಗೆ ಹೋಗಿ ಬಂದ್ಮೇಲೆ ಅಲ್ಲಿ ಏನ್ ನಡೀತಾ ಇರೋದನ್ನ ಎಲ್ಲ ಎಕ್ಸ್ಪೋಸ್ ಮಾಡಕ್ಕೆ ಟ್ರೈ ಮಾಡಿದ್ರು, ಬಟ್ ಆಗಲ್ಲ. ಒಂದಿನ ಅವ್ರ ಫ್ರೆಂಡ್ ಜೊತೆ ಫೋನ್ ಅಲ್ಲೇ ಮಾತಾಡುವಾಗ ಇದ್ರ ಬಗ್ಗೆ ಎಲ್ಲ ಶೇರ್ ಮಾಡ್ತಾರೆ. ಒಂದು ಗ್ರೂಪ್ ಅವರು ನನ್ನ ಸಾಯಿಸೋಕೆ ಟ್ರೈ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. I don't know who may be listening. There may be a group of people that want to get rid of me. They don't want me here anymore. ದೇ ಡೋಂಟ್ ಕೇರ್ ಅಬೌಟ್ ಅಸ್ ಅಂತ ಒಂದು ಸಾಂಗ್ ಮಾಡ್ತಾರೆ. ಅದರಲ್ಲಿ ಇಂಡೈರೆಕ್ಟ್ ಆಗಿ ಎಲ್ಲ ಹೇಳೋಕೆ ಟ್ರೈ ಮಾಡ್ತಾರೆ. ಅವಾಗ ನಮ್ಗೆ ಆ ಸಾಂಗ್ ಅರ್ಥ ಆಗ್ಲಿಲ್ಲ, ಬಟ್ ಇವಾಗ ಆ ಸಾಂಗ್ ಅಲ್ಲಿ ಆ ಲಿರಿಕ್ಸ್ ಎಲ್ಲ ಅರ್ಥ ಆಗ್ತಾ ಇದೆ. ಆ ಸಾಂಗ್ ಶೂಟ್ ಮಾಡಕ್ಕೆ ಗೌರ್ಮೆಂಟ್ ಅವರು ಪರ್ಮಿಷನ್ ಕೊಟ್ಟಿರಲ್ಲ, ಆದ್ರೆ ಆ ಲೋಕಲ್ ಮಾಫಿಯಾ ಪ್ರೊಟೆಕ್ಷನ್ ಇಂದ ಆ ಸಾಂಗ್ ಶೂಟ್ ಮಾಡ್ತಾರೆ. ಲಿಜೆಂಡ್ ಗೆ ರೆಸ್ಪೆಕ್ಟ್ ಕೊಡಕ್ ಆಗಿಲ್ಲ ಅಂದ್ರೆ ಸುಮ್ನೆ ಇರಿ. ಅದು ಬಿಟ್ಟು ಸುಮ್ನೆ ಏನೇನೋ ಅವ್ರ ಹೆಸರು ಹಾಳು ಮಾಡಕ್ಕೆ ಕಮೆಂಟ್ಸ್ ವಿಡಿಯೋಸ್ ಮಾಡಕ್ ಹೋಗ್ಬೇಡಿ. Dangerous.